ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಸುಸ್ವಾಗತ. ಏನಪ್ಪಾ SIR ಮನೆಗೆ ಬರ್ತಾ ಇದಾರೆ, ವೆರಿಫಿಕೇಶನ್ ಮಾಡ್ತಾ ಇದಾರೆ. ನಮ್ಮ ಹತ್ರ ವೋಟರ್ ಐಡಿ ಇದ್ರೂ ನಾವು ಈ ಅಪ್ಲಿಕೇಶನ್ ನ ಮತ್ತೆ ಹಾಕ್ಬೇಕಾ? ಇದರಿಂದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೆ ಏನೆಲ್ಲ ತೊಂದರೆಗಳು ಆಗ್ತಾ ಇದಾವೆ, ಇದ್ರ ಬಗ್ಗೆ ಹೊಸ CM ಏನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಎಲ್ಲಾನು ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುವಂತೆ ನಾನು ಮಾತಾಡ್ತಾ ಹೋಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನಾ ಲಾಸ್ಟ್ ಟೈಮ್ ನಿಮ್ಗೆ ಒಂದು 3 ದಿನದ ಹಿಂದೆ ನಾನು ವಿಡಿಯೋ ಬಿಟ್ಟಿದೆ, ಮನೆಗೆ ಎಲೆಕ್ಷನ್ ಕಮಿಷನ್ ಅವರು ಬಂದು ಸೆನ್ಸಸ್ ನ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಅದಾಗ್ತಾ ಇದ್ದಂಗೆ ನಂಗೆ ತುಂಬಾ ಜನ ಒಂದಷ್ಟು ಕ್ವಶನ್ಸ್ ಗಳನ್ನ ಕೂಡ ಕೇಳಿದಿರ. ಇದು ಜನಸಾಮಾನ್ಯವಾಗಿ ಬರುವಂತ ಒಂದಷ್ಟು ಕ್ವಶನ್ಸ್ ಗಳು, ಜನರಲ್ ಆಗಿ ಬರುವಂತ ಕ್ವಶನ್ಸ್ ಗಳು, ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಸೊ ಇವಾಗ SIR ಬರ್ತಾ ಇದಾರೆ ಮನೆಗೆ. ಈಗ ಆಲ್ರೆಡಿ ನೋಡಿ ಜೂನ್ 30ನೇ ತಾರೀಕು ಶುರುವಾಗಿದೆ. ಯಾವಾಗ ಬೇಕಾದ್ರೂ ನಿಮ್ಮ ಮನೆ ಬಾಗಿಲಿಗೆ ಬರಬಹುದು ಗೌರ್ಮೆಂಟ್ ಆಫೀಸರ್ಸ್ ಗಳು. ಸೊ ಇಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಿಮ್ಗೆ ಗಮನ ಇರ್ಲಿ. ಅಂಡ್ ಕೇಳಿದ್ರೆ ನನಗೆ ಯಾರೋ ಒಬ್ರು, ನಾವು ಆಧಾರ್ ಕಾರ್ಡ್ ನಂಬರ್ನ ಕೊಟ್ಬಿಟ್ರೆ ಅದು ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ಬೇರೆ ತರ ಅದನ್ನ ಯೂಸ್ ಮಾಡ್ಕೋತಾರೆ, ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಕ್ಲಿಯರ್ ಆಗಿ ಹೇಳಿದವ್ರು, ಮನೆಗೆ ಬಂದಾಗ ಅವ್ರ ID ಕಾರ್ಡ್ ನ ಚೆಕ್ ಮಾಡಿ. ID ಕಾರ್ಡ್ ಹಾಕೊಂಡ್ ಬಂದಿರ್ತಾರೆ ಗೌರ್ಮೆಂಟ್ ಅಫಿಷಿಯಲ್ಸ್, ಜೊತೆಗೆ ಎಲ್ಲ ಡಾಕ್ಯುಮೆಂಟೇಶನ್ಸ್ ಇಟ್ಕೊಂಡಿರ್ತಾರೆ. ಚೆಕ್ ಮಾಡಿ. ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ಯಾವ ಒಂದು ಕಾರ್ಯನೂ ಮುಂದಕ್ಕೆ ಹೋಗಲ್ಲ. ಆಧಾರ್ ಕಾರ್ಡ್ ಕಂಪಲ್ಸರಿ. ಏನೇ ಮಾಡಿದ್ರು, ಇವಾಗ ನೋಡಿ ತೀರ್ಕೊಂಡವ್ರನ್ನ ನಾವು ಬರ್ನಿಂಗ್ ಮಾಡ್ಬೇಕು ಅಂತ ಹೇಳಿದ್ರು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟೆ ಒಳಗಡೆ ಹೋಗ್ಬೇಕು, ಇವ್ರು ಇಂಥವ್ರು ತೀರೋಗಿದ್ದಾರೆ ಅಂತ. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಏನೂ ನಡೆಯೋದಿಲ್ಲ. ಆಧಾರ್ ಕಾರ್ಡ್ ನಾವು ಸಬ್ಮಿಟ್ ಮಾಡ್ಲೇಬೇಕು. ನೀವು ಆಧಾರ್ ಕಾರ್ಡ್ ಕೊಡಲ್ಲ, ನಂದು ಸೆಕ್ಯೂರಿಟಿ ಪರ್ಪಸ್ ಅಂದ್ರೆ ನಿಮ್ ಡಾಕ್ಯುಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಸಿಂಪಲ್ ಆಸ್ ಇಟ್ ಈಸ್. ಓಕೆನಾ? ನೋಡ್ಕೊಳ್ಳಿ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಗೌರ್ಮೆಂಟ್ ಅಫಿಷಿಯಲ್ಸ್ ID ಕಾರ್ಡ್ ತೋರಿಸಿ ಅಂತ ಹೇಳಿ ತೋರಿಸ್ತಾರೆ. ಆಮೇಲೆ ನಿಮ್ಗೆ ನಂಬಿಕೆ ಬಂತ ಕೊಡಿ, ಇಲ್ಲ ನಾನು ಕೊಡಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ನಿಮ್ಗೆ ಸಿಗೋದಿಲ್ಲ. ಇಷ್ಟೇನೆ. ಸೊ ಇವಾಗ ಬರ್ತಾರೆ ಮನೆಗೆ. ಇಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಗಮನ ಇಟ್ಕೊಳ್ಳೋಣ. 2 ಪೇಪರ್ಗಳನ್ನ ಕೊಡ್ತಾರೆ, ಅದೆರಡರ ಮೇಲೂ ಸೈನ್ ಹಾಕ್ಬೇಕು. ಒಂದು ನಾವ್ ಇಟ್ಕೋತೀವಿ, ಒಂದು ಅವ್ರು ಕೊಡ್ತೀವಿ. ನಾವು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ, ಯಾವ್ದು ಸುಳ್ಳಿಲ್ಲ. ಸುಳ್ಳು ಹೇಳಿದ್ರೆ ನಮ್ಮೆಲ್ಲ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ನ ಕೊಡ್ತೀವಿ. ಇಲ್ಲಿ ಕೆಲವೊಂದಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಏನಿತ್ತು, ಇವಾಗ ನಮ್ಮ ಹತ್ರ ರೇಷನ್ ಕಾರ್ಡೇ ಇಲ್ಲ, ನಾವು ಹೊಸದಾಗಿ ಅಪ್ಲೈ ಮಾಡಬಹುದಾ? ಇವಾಗ ಮನೆಗೆ ಬರ್ತಾರಲ್ಲ ಅವ್ರ ಹತ್ರ ನಾವು ಅಪ್ಲೈ ಮಾಡಬಹುದಾ ಅಂದ್ರೆ ಎಸ್, ನಿಮಗೆ ಈ ಒಂದು ಆಪರ್ಚುನಿಟಿ ಇದೆ. ನೀವುಗಳು ಅವ್ರು ಬಂದಾಗ ಫಾರಂ ನ ಫಿಲ್ ಮಾಡಿದ್ರೆ ನಿಮಗೆ ಅಲ್ಲೇನೆ ಬಯೋಮೆಟ್ರಿಕ್ ಸಮೇತ ಮಾಡ್ತಾರೆ, ಮಿಷಿನ್ ಕೂಡ ತರ್ತಾರೆ. ಎಲ್ಲಾನು ಮಾಡಿ ನೀವು ಹೊಸದಾಗಿ ವೋಟರ್ ಐಡಿಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ವೋಟರ್ ID ಅಪ್ಲಿಕೇಶನ್ಸ್ ಕೂಡ ಅಲ್ಲೇ ತಗೋತಾರೆ. ಈಗ ಏನಾಗಿದೆ ಅಂದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟಿರೋರು ಎಲ್ಲರಿಗೂ ವೋಟರ್ ID ಕಂಪಲ್ಸರಿ ಆಗಿದೆ. ಅದನ್ನ ಮಾಡ್ಲೇಬೇಕು ಡಾಕ್ಯುಮೆಂಟ್ಸ್. ಕೆಲವ್ರು ಏನಾಗೋಗಿದೆ, ಕೆಲವೊಂದಷ್ಟು ಹಳ್ಳಿ ಭಾಗಗಳಲ್ಲಿ ಬಿಟ್ಬಿಟ್ಟಿರ್ತಾರೆ, ವೋಟರ್ ID ಇಲ್ದಿರೋ ಹಾಗೇನೆ ಇರ್ತಾರೆ. ಅವ್ರು ಏನ್ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಆ ತರದವ್ರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ತೊಂದರೆ ಆಗುತ್ತೆ. ಸೊ ಹೊಸ ವೋಟರ್ ID ಹಾಕ್ಬೋದಾ ಅಂದ್ರೆ ಹಾಕ್ಬಹುದು. ಮನೆಗೆ ಬಂದಾಗ ನೀವು ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟು ತಗೊಳ್ಳಿ. ಬಟ್ ಇವಾಗ ನೀವು ಹೊಸ ರೇಷನ್ ಕಾರ್ಡ್ಗೆ ರೇಷನ್ನೇ ಬರ್ತಂಗೆ ಹೊಸ ವೋಟರ್ ಐಡಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದ್ರೆ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲಾನು ಕೇಳ್ತಾರೆ. ಎಲ್ಲಾನು ರೆಡಿ ಇಟ್ಕೊಂಡಿರಿ. ಅವ್ರು ಬಂದಾಗ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇಲ್ಲ ಅಂತಂದ್ರು ತಗೊಳ್ಳೋದಿಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಡಾಕ್ಯುಮೆಂಟ್ ನ ಇಟ್ಕೊಳ್ಳಿ. ಈಗ ನನ್ನ ಹತ್ರ ಆಲ್ರೆಡಿ ವೋಟರ್ ಐಡಿ ಇದೆ. ನಾನು ಏನಾದ್ರೂ ಈ ಒಂದು SIR ಅವ್ರು ಬಂದಾಗ ಡಾಕ್ಯುಮೆಂಟ್ಸ್ ನ ಕೊಡ್ಬೇಕಾ, ಮತ್ತೆ ಇನ್ನೊಂದ್ಸಲ ಅಪ್ಲೈ ಮಾಡ್ಬೇಕಂದ್ರೆ ಅಫ್ಕೋರ್ಸ್ ಎಸ್, ಕೊಡ್ಲೇಬೇಕು. ಇರೋರು ಅಷ್ಟೇ, ಇಲ್ದಿರೋರು ಅಷ್ಟೇ. ನಿಮ್ಮ ಒಂದು ಈಗ ಹೆಂಗೆ ಅಂದ್ರೆ ಇವಾಗ ನನ್ನ ಹತ್ರ ಆಲ್ರೆಡಿ ವೋಟರ್ ಐಡಿ ಇದೆ, ನಂಗೆ ಹೊಸ ಕಾರ್ಡ್ ಏನೋ ಬೇಡ. ಬಟ್ ಏನಂದ್ರೆ ಅವ್ರು ಬರುವ ಟೈಮಲ್ಲಿ ಅವ್ರು ಏನ್ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ, ನನ್ನ ಹಳೆ ವೋಟರ್ ಐಡಿ, ಆಧಾರ್ ಕಾರ್ಡು, ನನ್ನ ಪಾನ್ ಕಾರ್ಡು ಇದನ್ನೆಲ್ಲ ತೋರಿಸಿದ್ರೆ ವೆರಿಫೈ ಮಾಡ್ಬಿಟ್ಟು ಹೋಗ್ತಾರೆ. ಇಲ್ಲಿ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಇಲ್ಲ. ಕ್ರಾಸ್ ವೆರಿಫೈ ಇರೋರ ಹತ್ರ ಕ್ರಾಸ್ ವೆರಿಫೈ ಮಾಡ್ತಾರೆ, ಇಲ್ದಿರೋರ ಹತ್ರ ಹೊಸ ಅಪ್ಲಿಕೇಶನ್ಸ್ ನ ಹಾಕಿಸ್ಕೊತಾ ಇದ್ದಾರೆ. ಸೊ ಮನೆ ಬಾಗಿಲಿಗೆ ಬಂದು ಮಾಡ್ಕೊಡ್ತಾರೆ. ಇದನ್ನ ಕ್ಲಿಯರ್ ಆಗಿ DK ಶಿವಕುಮಾರ್ ಅವರು ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಇನ್ನ ಬರೋದಕ್ಕೆ ಶುರು ಆಗ್ತಾರೆ. ಸೊ ನೀವು ಮನೇಲಿ ಇರಬೇಕು. ಮನೇಲಿ ಇಲ್ಲ ಅಂತ ಅಂದ್ರೆ ಡೋರ್ ಕ್ಲೋಸ್ ಅಂತ ಹೇಳಿ ಆ ಡಾಕ್ಯುಮೆಂಟ್ ನ ಮತ್ತೆ ಏನ್ ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಮನೇಲಿ ಆದಷ್ಟು ಇರೋದಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ಈ ಪೂರ್ತಿ ತಿಂಗಳು, ಇವಾಗ ಆಲ್ರೆಡಿ ನೀವು ಜುಲೈಗೆ ಕಾಲಿಟ್ಟಾಗಿದೆ, ಈ ಪೂರ್ತಿ ತಿಂಗಳು ಈ ಒಂದು ಕ್ರಾಸ್ ವೆರಿಫಿಕೇಶನ್ಸ್ ಗಳು ಆಗ್ತಾ ಇರತ್ತೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಎಲ್ಲಾ ರೀತಿಯಾಗಿರುವಂತ ಬೆಳವಣಿಗೆಗಳು ನಿಮ್ಗೆ ಆಗ್ತಾ ಬರ್ತಾ ಇರುತ್ತೆ. ಸೊ ಜುಲೈಯಲ್ಲಿ ಈಗ ತುಂಬಾ ಇಂಪಾರ್ಟೆಂಟ್ ಆಗಿರೋದೇನು ಅಂತ ಅಂದ್ರೆ ಈ ಒಂದು ವೋಟರ್ ಐಡಿ. ಈ ವೋಟರ್ ಐಡಿಗೂ ಗೃಹಲಕ್ಷ್ಮಿಗೂ ಏನ್ ಸಂಬಂಧ? ಎಸ್, ಇವಾಗ ವೋಟರ್ ಐಡಿ ಇಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ಕ್ಯಾನ್ಸಲ್ ಮಾಡ್ತಾ ಇದಾರೆ. ಈಗೇನು ಮರುಪರಿಶೀಲನೆ ಮಾಡ್ತಾ ಇದೀವಿ, GST ಹೋಲ್ಡರ್ಸ್ಗಳು ಅವರು ಇವರು ಅಂತ ಹೇಳಿ ಒಂದಷ್ಟು ಲಿಸ್ಟ್ ಗಳನ್ನ ಕೊಡ್ತಾರಲ್ವಾ, ಕ್ಯಾನ್ಸಲೇಷನ್ ಅಂತ ಹೇಳ್ತಾರಲ್ಲ. ಈಗ ಈ ವೋಟರ್ ಐಡಿ ಇಲ್ಲ ಅಂತಂದ್ರು ನಿಮ್ಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತೆ, ಗೃಹ ಜ್ಯೋತಿ ಹಣನು ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ನಿಮ್ ವೋಟರ್ ಐಡಿನೇ ಇಲ್ಲ ಅಂತಂದ್ರೆ ನೀವು ಅವ್ರು ವೋಟೇ ಹಾಕಿಲ್ಲ, ನಾನ್ ಯಾಕೆ ನಿಮಗ್ ಬೆನಿಫಿಟ್ ಕೊಡಬೇಕು ಅನ್ನೋ ತರ ಇದು ಆಗ್ತಾ ಇರುವಂತದ್ದು. ಬೇಸಿಕಲಿ ಈ ಎಲೆಕ್ಷನ್ ಅಲ್ಲಿ ವೋಟೇ ಹಾಕಿಲ್ವಾ, ನಿಮ್ಗೆ ಯಾಕೆ ನಾನ್ ಬೆನಿಫಿಟ್ ಕೊಡಬೇಕು? ಗೊತ್ತಾಯ್ತಾ? ಇದು ಟ್ರಿಕ್ಸ್ ಈ ತರ ಬರುತ್ತೆ. ಅಂಡ್ ಆಕ್ಚುಲಿ ಸೆನ್ಸಸ್ 5 ವರ್ಷಕ್ಕೆ ಒಂದ್ಸಲ ಮಾಡ್ಬೇಕು. ಸೊ ನಮ್ ಇಂಡಿಯಾದಲ್ಲಿ ಆಕ್ಚುಲಿ ಮಾಡಿರಲಿಲ್ಲ, ಬಟ್ ಇವಾಗ ಮಾಡ್ತಾ ಇದಾರೆ.
ಅದು ಸ್ಟೇಟ್ ಪ್ರಾಬ್ಲಮ್ ಇದೆ, ಸೆಂಟ್ರಲ್ ಪ್ರಾಬ್ಲಮ್ ಇದೆ. ಸೊ ಏನು ಮಾಡಕ್ಕಾಗಲ್ಲ. ಬಟ್ ಇವಾಗ ಸೆನ್ಸಸ್ ಶುರು ಮಾಡಿರೋ ಕಾರಣ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ನಿಮ್ಮ ಮನೆ ಬಾಗ್ಲಿಗೆ ಬರ್ತಾರೆ. ಹೇಳಿರುವಂತ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಬೇಕಾದ್ರೆ ಹೊಸದಾಗ ಹಾಕ್ಬೋದು, ಇಲ್ಲ ಅಂದ್ರೆ ಕ್ರಾಸ್ ವೆರಿಫಿಕೈ ಮಾಡ್ಕೊಂಡು ಹೊಟ್ಟೋಗ್ತಾರೆ ಅಷ್ಟೇನೆ. ಸೊ ಇಷ್ಟೇ ವಿಚಾರ, ನೀವು ಗಾಬರಿ ಆಗುವಂತ ಅವಶ್ಯಕತೆ ಏನೂ ಇಲ್ಲ. ಡಾಕ್ಯುಮೆಂಟ್ಸ್ ನ ಕೊಡ್ಬೇಕಾಗತ್ತೆ, ಏನೂ ಮಾಡೋದಿಕ್ ಆಗೋದಿಲ್ಲ. ವೆರಿಫಿಕೇಶನ್ ಪ್ರೊಸೆಸ್ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಸೊ ಗಾಬರಿ ಆಗುವಂತದ್ದು ಏನೂ ಇಲ್ಲ. ಬರ್ತಾರೆ, ಮಾಡ್ತಾರೆ, ಆರಾಮಾಗಿ ಹೋಗ್ತಾರೆ. ಅದನ್ನ ಅವ್ರು ಡೇಟಾ ತಗೋತಾರೆ. ಇಫ್ ಇನ್ ಕೇಸ್ ನಿಮ್ ಹೆಸರೇನಾದ್ರೂ ಅಲ್ಲಿ ಬಿಟ್ಟೋಗಿತ್ತು ಅಂತ ಇದ್ರೆ ಅದಕ್ಕೆ ಟೈಮ್ ಕೊಡ್ತಾರೆ, ಒಂದು ಟೈಮ್ ಲೈನ್ ನ ಫಿಕ್ಸ್ ಮಾಡ್ತಾರೆ. ಈ ಟೈಮ್ ಲೈನ್ ಒಳಗಡೆ ಪಟ್ಟಿ ರಿಲೀಸ್ ಮಾಡ್ತಾರೆ, ಡ್ರಾಫ್ಟ್ ಆನ್ಲೈನ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಹೆಸರಲ್ಲಿ ನಿಮ್ ಇಲ್ಲ ಅಂತ ಅಂದ್ರೆ ನಿಮ್ ಹೆಸರನ್ನ ಸೇರ್ಪಡೆ ಮಾಡಿ, ಇಲ್ಲಾಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಏಜ್ ಮಿಸ್ಟೇಕ್ ಆಗಿದೆ, ಏನಾದ್ರೂ ಮಿಸ್ಟೇಕ್ಸ್ ಗಳಾಗಿದೆ, ಕರೆಕ್ಷನ್ ಮಾಡಿಸ್ಕೊಳ್ಳೋಕ್ಕೂ ಅವಕಾಶ ಇದೆ. ಓಕೆನಾ? ಇದಿಷ್ಟಿದೆ. ಇದ್ರ ಜೊತೆಗೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ವೆರಿಫಿಕೇಶನ್ ಪ್ರೊಸೆಸ್ ನ ಮಾಡಿದಾಗ ಇಫ್ ಇನ್ ಕೇಸ್ ಏನಾದ್ರು ಹೆಸರಲ್ಲಿ ಬದಲಾವಣೆ ಇತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು, ಡೇಟ್ ಆಫ್ ಬರ್ತ್ ತಪ್ಪಿತ್ತು, ಅಡ್ರೆಸ್ ಚೇಂಜ್ ಇತ್ತು, ಮೊಬೈಲ್ ನಂಬರ್ ಚೇಂಜ್ ಇತ್ತು, ಇದನ್ನೆಲ್ಲ ನೀವು ಕ್ರಾಸ್ ವೆರಿಫೈ ಮಾಡಿ ಚೆಕ್ ಮಾಡಿ ಹೊಸದಾಗಿ ಕೊಡಬಹುದು. ಏನೇ ಕರೆಕ್ಷನ್ಸ್ ಇದ್ರು ಇವಾಗ ಮನೆಗೆ ಬರ್ತಾರಲ್ವ SIR ಅವ್ರು, ಅವಾಗ ನೀವು ಅಲ್ಲೇ ಆನ್ ಅಲ್ಲೇ ಅವ್ರಿಗೆ ಹೇಳಿದ್ರೆ ಕರೆಕ್ಷನ್ಸ್ ಕೂಡ ಮಾಡ್ಕೊಟ್ಬಿಡ್ತಾರೆ. ಸೊ ಆದಷ್ಟು ಮನೇಲಿರೋ ಪ್ರಯತ್ನ ಪಡಿ. ಇಲ್ಲ ಅಂತಂದ್ರೆ ಅದೇ ವೋಟರ್ ಐಡಿ ಇಂಪಾರ್ಟೆಂಟ್. ಗೃಹಲಕ್ಷ್ಮಿ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಬಟ್ ವೋಟರ್ ಐಡಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೋಟರ್ ಐಡಿ ಕ್ರಾಸ್ ವೆರಿಫಿಕೇಶನ್ ಅಥವಾ ಸೆನ್ಸಸ್ ಮಾಡ್ತಾ ಇರೋದು ಇದೊಂದೇ ಕಾರಣಕ್ಕೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದು. ಆಮೇಲೆ ತುಂಬಾ ಜನ ಅದೇ ಹೇಳದ್ನಲ್ಲ, ನೀವು ಜಾಸ್ತಿ ಮಾತಾಡಕ್ ಹೋದ್ರೆ ಅದು ಜಾಸ್ತಿ ತರ ರಿಯಾಕ್ಟ್ ಆಗುತ್ತೆ. ಸೊ ಇದಿಷ್ಟೇ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ಹೇಳಕ್ ಇಷ್ಟಪಟ್ಟಿದ್ದು. ಸೊ ನೋಡ್ಕೊಳ್ಳಿ, ನಿಮ್ಗೆ ಹೆಂಗೆ ಯೂಸ್ ಆಗುತ್ತೆ ಅಥವಾ ನಿಮ್ಗೆ ಯಾವ ರೀತಿ ಅದರಿಂದ ಬೆನಿಫಿಟ್ ಆಗುತ್ತೆ ಅದನ್ನ ಮಾತ್ರ ಮಾಡ್ಕೊಳ್ಳಿ. ಬಟ್ ವೋಟರ್ ಐಡಿ ಕಂಪಲ್ಸರಿಗೆ ಮಾಡ್ಕೊಳ್ಳಿ, ಇದೊಂದೇ ಇನ್ಫಾರ್ಮೇಶನ್. ಸೊ ವೋಟರ್ ಐಡಿ ಇಲ್ಲ ಅಂದ್ರೆ ಇನ್ಮೇಲೆ ಗೃಹಲಕ್ಷ್ಮಿ ಹಣನೂ ಬರೋದಿಲ್ಲ, ಇದು ಫಿಕ್ಸ್. ಸದ್ಯಕ್ಕೆ ಇದಿಷ್ಟು ಮಾಹಿತಿ ಇದೆ. ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.